ನಮಸ್ಕಾರ ಎಲ್ರಿಗೂ. ನಯಾಗ್ರಾ ಫಾಲ್ಸ್ ಬೆಂಗಳೂರಿಗೆ ಬಂದಿದೆ ಅಂತ ಹೇಳಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದೇನೆ. ಹಾಗಾಗಿ ರಾಷ್ಟ್ರೀಯ ಗ್ರಾಹಕ ಮೇಳ ಬಿನ್ನಿ ಮಿಲ್ಸ್ ಗ್ರೌಂಡಲ್ಲಿ ಬಂದಿದೆ. ಹಾಗಾಗಿ ನಾನು ಹೋಗಿದ್ದೆ ಅಲ್ಲಿ. ಇಲ್ಲಿ ಮೇಳ ಬರ್ತಾ ಇರುತ್ತೆ ಅಂತೆ, ಆದರೆ ನಾನು ಇಲ್ಲಿ ವಿಸಿಟ್ ಮಾಡೋದು ಫಸ್ಟ್ ಟೈಮಲ್ಲಿ. ಪ್ರವೇಶ ದರ ಓನ್ಲಿ 100 ರೂಪೀಸ್ ಆಗಿತ್ತು ಹಾಗೂ ಮಕ್ಕಳಿಗೆ ಫ್ರೀಯಾಗಿ ಎಂಟ್ರಿ ಬಿಡ್ತಾರೆ. ನಾವು ಎಂಟ್ರ್ ಆಗುವಾಗ ನಮಗೆ ಸಿಕ್ಕಿದ್ದು ಏನು ಗೊತ್ತಾ, ಬ್ಯೂಟಿಫುಲ್ ಆಗಿ ಮ್ಯಾನ್ ಮೇಡ್ ಮಾಡಿಟ್ಟಂತಹ ನಯಾಗ್ರಾ ಫಾಲ್ಸ್. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ನೀರೆಲ್ಲ ಸ್ಪ್ಲ್ಯಾಶ್ ಆಗಲ್ಲ, ಆದ್ರೂ ಬ್ಯೂಟಿಫುಲ್ ನಯಾಗ್ರಾ ಫಾಲ್ಸ್ ನೋಡ್ಬೋದು. ನಾವು US ಹೋಗ್ಬೇಕಂತಲೇ ಏನೂ ಇಲ್ಲ, ಇಲ್ಲೇ ಬಂದರೆ ನಮಗೆ ಅವಕಾಶ ಸಿಗುತ್ತೆ. ಸೊ ನೀವು ಅವಕಾಶನ ಬಿಡಬೇಡಿ, ಬನ್ನಿ ಎಂಜಾಯ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಒಳಗಡೆ ಹೋಗುವಾಗ ಫುಲ್ ಒಂದು ಬಟರ್ಫ್ಲೈ ಪಾರ್ಕ್ ಮಾಡಿದ್ರು. ಅದು ಚಿಕ್ಕ ಚಿಕ್ಕ ಬಟರ್ಫ್ಲೈ ಅಲ್ಲ, ದೊಡ್ಡ ದೊಡ್ಡ ಬಟರ್ಫ್ಲೈ. ಅದೆಲ್ಲನೂ ರೋಬೋಟಿಕ್ ಬಟರ್ಫ್ಲೈ ಆಗಿತ್ತು ಗೊತ್ತಾ. ಎಷ್ಟು ಕಲರ್ಫುಲ್ ಆಗಿ ಹೇಗೆ ಡಾನ್ಸ್ ಮಾಡ್ತಿದ್ರು ಅಂದರೆ ತುಂಬ ಅಟ್ರಾಕ್ಟ್ ಮಾಡ್ತಾಯಿತ್ತು ನಮ್ಮನ್ನು. ಎಲ್ಲನೂ ರೋಬೋಟಿಕ್ ಆಗಿತ್ತು. ಇಲ್ಲಿ ಚೇಳು, ಚಿಟ್ಟೆಗಳು ಹಾಗೂ ಫ್ಲವರ್ಸ್, ದೊಡ್ಡ ದೊಡ್ಡ ಫ್ಲವರ್ಸನ್ನು ಎಲ್ಲ ಎಕ್ಸಿಬಿಟ್ ಮಾಡಿರ್ತಿದ್ರು. ಅದನ್ನು ನೋಡಲಿಕ್ಕೇ ತುಂಬ ಒಂದು ಸಂತೋಷ, ಮನದಲ್ಲಿ ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ನೋಡಿಕೊಂಡು. ವಾವ್, ನಾವು ನಿಜವಾಗ್ಲೂ ಒಂದು ಜಗತ್ತಿಗೆ ಬಂದಿದ್ದೇನೋ ಅಂತ ಅನ್ನಿಸ್ತಾ ಇತ್ತು ನಮಗೆಲ್ಲನೂ. ಹಾಗೂ ಈ ಹನಿ ಬೀಸ್ ಹೇಗೆ ಕುತ್ಕೊಳಿಸಿದ್ದಾರೆ, ಹೇಗೆ ಮಾಡಿದ್ದಾರೆ ಅಕೊಳ್ಳೋದು ನಿಜ ಏನೋ ಅಂತ ಅನ್ನಿಸ್ತಾ ಇತ್ತು. ಎಲ್ಲನೂ ಕಾರ್ಟೂನ್ ವಿಜುವಲೈಸ್ ಆಗಿ ಇತ್ತು. ಇರುವೆ, ಮೊಂಟೆ, ಗ್ರಾಸ್ ಹೋಪರ್, ಆಮೇಲೆ ಕಾಕ್ರೋಚ್, ಆಮೇಲೆ ಎಲ್ಲನೂ ಯಾವುದೆಲ್ಲ ಇನ್ಸೆಕ್ಟ್ ಇದೆ ಅಲ್ವಾ ಈ ಭೂಮಿಯಲ್ಲಿ, ಅದನ್ನೆಲ್ಲ ಕೆಲವನ್ನು ಇಲ್ಲಿ ಎಕ್ಸಿಬಿಟ್ ಮಾಡಿದ್ರು. ಚೇಳು, ಈ ಚೇಳನ್ನು ನೋಡಿದರೆ ನನಗೇನೋ ನಿಜ ಚೇಳು ಏನೋ ಬಂತು ಅಂತ ಅನ್ನಿಸ್ತಾ ಇತ್ತು. ಹಾಗೂ ಈ ಹನಿ ಬೀಸ್ ಎಷ್ಟು ಸುಂದರವಾಗಿ ಮಾಡಿಟ್ಟಿದ್ದಾರೆ ನೋಡಿ. ಅವುಗಳು ಕೂತ್ಕೊಂಡು ಆ ಜೇನನ್ನು ಹೀರ್ತಾ ಇದ್ದಾವೇನೋ ಅಂತ ಅನ್ನಿಸ್ತಾ ಇತ್ತು. ಮೇಳ ಪ್ರತಿಯೊಂದು ದಿನವೂ ಇದೆ. 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮೇಳ ನಡೀತಾನೆ ಇರುತ್ತೆ. ಇಲ್ಲಿ ನಾವು ಬಂದಿದ್ದು ಸ್ಯಾಟರ್ಡೇ ಅರೌಂಡ್ 4:15, ಆದರೆ ತುಂಬ ಕ್ರೌಡ್ ಬಂದಿತ್ತು ಆ ಟೈಮಲ್ಲಿ. ನಂತರ ನಾವು ಒಳಗಡೆ ಹೋಗ್ತಾ ನಮಗೆ ಈ ಥರ ಸ್ಟಾಲ್ಗಳಿವೆ. ಇದರಲ್ಲಿ ಮನೆಗೆ ಬೇಕಾದ ಸಾಮಾನು, ಮೇಕಪ್ ಸಾಮಾನು, ಹಾಗೆ ಕೆಲವು ಕ್ರಾಕರೀಸ್, ಚಪ್ಪಲಿಗಳು ಹಾಗೂ ಬಲೂನ್ಸ್, ಮಕ್ಕಳ ಟಾಯ್ಸ್ ಎಲ್ಲನೂ ಸೇಲ್ ಮಾಡಿದ್ರು. ಕೆಲವು ಲಕ್ಕಿ ಗೇಮ್ಸ್ಗಳು ಇತ್ತು, ಕೆಲವು ಹಲ್ವಾ ಮಾರುವವರು ಹಾಗೂ ಪಿಕಲ್ಸ್ ಮಾರ್ತಾಯಿದ್ರು, ಆಮೇಲೆ ಕೆಲವು ಸ್ವೀಟ್ಸ್ ಮಾಡ್ತಾಯಿದ್ರು. ಇದೆಲ್ಲನೂ ಈ ಸ್ಟಾಲ್ನಲ್ಲಿ ಇವೆ. ಸ್ವಲ್ಪ ರೀಸನೇಬಲ್ ಪ್ರೈಸೇ ಅಂತ ಹೇಳ್ಬೋದು. ನಿಮಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡಿ ನಿಮಗೆ ಇಲ್ಲಿ ಎಂಜಾಯ್ ಮಾಡ್ಬೋದು. ಇಲ್ಲೊಂದು ಶಾಪ್ ಇತ್ತು, ಕೇರಳ ಮಸಾಲ ಅಂತ ಹೇಳಿ. ಅಲ್ಲಿ ಒಂದು ನನಗೆ ಯುನೀಕಾಗಿ ಕಣ್ಗಳನ್ನು ನೋಡಿದೆ. ಏನಂದರೆ ಇದು ಚಾಕ್ಲೇಟ್ಸ್ ಅಂತೆ. 20 ರೂಪಾಯಿಗೆ ಎಲ್ಲನೂ ಸೇಲ್ ಮಾಡ್ತಾಯಿದ್ರು ಆ ಶಾಪಲ್ಲಿ. ಎಲ್ಲ ಸ್ಪೈಸಸ್, ಚಾಕ್ಲೇಟ್ಸ್ ಎಲ್ಲ ಎಷ್ಟು ವರ್ತ್ ಇತ್ತು ಅಂತೇಳಿ ನನಗೇನು ಗೊತ್ತಿರಲಿಲ್ಲ. ಹಾಗೂ ಮುಂದೆ ಹೋಗ್ತಾ ನಾವು ನೋಡಿದ್ದು ಈ ಪಿಕ್ಕಲ್, ವೆರೈಟೀಸ್ ಆಫ್ ಪಿಕ್ಕಲ್. ಯಾವ ಮೇಳಕ್ಕೆ ಹೋದ್ರೂ ಎಲ್ಲಿ ಹೋದ್ರೂ ಈ ಪಿಕ್ಕಲ್ಸ್ ಒಂದು ಇರುತ್ತೆ. ಆದರೂ ಟೇಸ್ಟ್ ಮಾಡಿದ್ರೆ ಅದು ಚೆನ್ನಾಗಿತ್ತು. ಇಷ್ಟೇ ಅಲ್ಲದೆ ನಾವು ಒಳಗಡೆ ಹೋಗುವಾಗ ನನಗೆ ಕಾಣಿತು ಈ ರೈಡ್ಸ್. ಈ ಗ್ರೌಂಡಲ್ಲಿ ತುಂಬ ರೈಡ್ಸ್ ಬಂದಿದೆ, ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ. ಎಲ್ಲ ಹೆಸರನ್ನು ಹಾಕಿದ್ದಾರೆ, ನನಗೆ ಅದಷ್ಟು ನೆನಪಿಲ್ಲ ಯಾವುದೇನು ಅಂತ ಹೇಳಿ. ನಾವು ಕೆಲವು ರೈಡ್ಸಲ್ಲಿ ಕೂತ್ಕೊಂಡಿದ್ವಿ. ಎಸ್ಪೆಷಲಿ ಈ ಬೋಟ್ ರೈಡ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಕೂತ್ಕೊಂಡ್ವಿ.
ನನ್ನ ಮಗನಿಗೆ ಅದರ ಅಂದಾಜೇ ಇರಲಿಲ್ಲ ಹೇಗಿರುತ್ತೆ ಅಂತ ರೈಡ್. ಸ್ವಲ್ಪ ಕ್ರೇಜಿ ಆಗಿರುತ್ತೆ ಈ ರೈಡ್ ಆಯಿತಾ. ಸೊ ಅವನು ತುಂಬ ಹ್ಯಾಪಿಲಿ ಹೋಗ್ತಾ ಇದ್ದ ನನಗೂ ಬೇಕು ಅಂತ ಹೇಳಿ. ಅಲ್ಲಿ ಕುತ್ಕೊಂಡು ನಾವು ರೈಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅದು ಫಾಸ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಅವನು ತುಂಬ ಹೆದರ್ಬಿಟ್ಟ. ಅಲ್ಲಿ ನಾನಿನ್ನು ಕುತ್ಕೊಳ್ಳಲ್ಲ ಅಂತಲೇ ಅವನು ಹೇಳ್ತಿಲ್ಲ. ಬಟ್ ಒಂದು ಸಮಾಧಾನ, ಅವನು ಫುಲ್ ಆಡಿದ ಅಂತ ಹೇಳಿ ನಮಗೆ ಖುಷಿ ಆಯಿತು. ನೆಕ್ಸ್ಟ್ ನಾವು ಕುತ್ಕೊಂಡಿರುವಂತಹ ರೈಡ್ ಇದು ಜಾಯಿಂಟ್ ವೀಲ್. ಇದು ಅಷ್ಟೊಂದು ಫನ್ ಇರಲಿಲ್ಲ, ನನಗೆ ಥ್ರಿಲ್ ಅಂತ ಅನಿಸ್ತಿಲ್ಲ. ಬಟ್ ಮೇಲೆ ಹೋಗ್ತಾ ನಮಗೆ ಬೆಂಗಳೂರು ಸ್ವಲ್ಪ ಕಾಣಿಸ್ತು, ದೂರ ಬಿಲ್ಡಿಂಗ್ಗಳು ಕಾಣಿಸಿದವು, ಹಾಗೂ ಫೇರ್ ಅಥವಾ ಮೇಳ ಹೇಗಿದೆ ಅಂತ ಹೇಳಿ ಸ್ವಲ್ಪ ಕಾಣಿಸ್ತು. ಅದೇ ಸ್ವಲ್ಪ ಮಜಾ ಬಂತು. ಆದರೆ ನನ್ನ ಮಗ ಸ್ವಲ್ಪ ಎಂಜಾಯ್ ಮಾಡಿದ, ಅವನಿಗೆ ಖುಷಿ ಆಯಿತು. ಮತ್ತೆ ಕುತ್ಕೊಳ್ಳೋಣ ಅಂತ ಹೇಳಿ ಅವನು ಹೇಳ್ತಿದ್ದ. ಇಲ್ಲಿರುವ ಎಲ್ಲ ರೈಡ್ಸ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಕೆಲವು ರೈಡ್ಸ್ಗಳು 5 ವರ್ಷಕ್ಕಿಂತ ಜಾಸ್ತಿ ಮಕ್ಕಳಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕೆಲವು ರೈಡ್ಸಲ್ಲಿ 100 ಚಾರ್ಜ್ ಮಾಡಲ್ಲ. ಸೊ ಕೆಲವು ರೈಡ್ಸ್ಗೂ ನಿಮಗೆ ಹೋಗ್ಬೋದು. ಹಾಗೂ ನಾವು ಈ ರೈಡನ್ನು ಎಂಜಾಯ್ ಮಾಡಿದ್ವಿ. ಇದು ತುಂಬ ಬಂಪಿ ಇತ್ತು. ಈ ರೈಡ್ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಎಂಜಾಯ್ ಮಾಡ್ಬೋದು. ನಾನೇ ಒಬ್ಬಳೇ ಹೋಗಿದ್ದೆ ಈ ರೈಡಲ್ಲಿ, ತೋರ ಅಂತ. ತುಂಬ ಫನ್ ಆಗಿತ್ತು, ತುಂಬ ಥ್ರಿಲ್ ಆಗಿತ್ತು, ಅಡ್ವೆಂಚರಸ್ ಆಗಿತ್ತು. ನನಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಆಗಿ ನಾನು ಇನ್ನೊಮ್ಮೆ ಇದರಲ್ಲಿ ಕುತ್ಕೋತೀನಿ. ಯಾಕೆ ಗೊತ್ತಾ, ಜಸ್ಟ್ ನೋಡಿ ಎಷ್ಟೊಂದು ಫನ್ನು ಬರ್ತಾ ಇದರಲ್ಲಿ. ರೈಡ್ ಆದಮೇಲೆ ಇಳಿಯುವಾಗ ಸ್ವಲ್ಪ ತಲೆ ತಿರುಗದಂಗೆ ಆಗುತ್ತೆ, ಆದರೆ ತುಂಬ ಫನ್ ಇರುತ್ತೆ ಅಂತ, ತುಂಬ ಥ್ರಿಲ್ ಆಗಿರುತ್ತೆ. ನೀವು ಥ್ರಿಲ್ ಪರ್ಸನ್ ಆಗಿದ್ದರೆ ನೀವು ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಕುತ್ಕೊಳ್ಳೇಬೇಕು, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಇಷ್ಟೊತ್ತಿಗೆ ಒಂದು 6 ಗಂಟೆ ಆಗಿರ್ಬೋದು. ಆ ಟೈಮಲ್ಲಿ ಎಲ್ಲ ಸ್ಟಾಲ್ಗಳು ಓಪನ್ ಆಗಿದ್ದವು. ಅದರಲ್ಲಿ ಚಾಟ್ಸ್, ಡ್ರಿಂಕ್ಸ್, ಐಸ್ ಕ್ರೀಮ್ಸ್, ಆಮೇಲೆ ಈ ಥರ ಬಜ್ಜಿ ಎಲ್ಲನೂ ಸೇಲ್ ಮಾಡ್ತಾಯಿದ್ರು. ನಾವು ಅಷ್ಟೊಂದು ಏನು ತಿನ್ನಲಿಕ್ಕೆ ಹೋಗಲಿಲ್ಲ ಇಲ್ಲಿ. ನಾವು ಜಸ್ಟ್ ಒಂದು ಜ್ಯೂಸ್ ಕುಡಿದ್ವಿ, ಆಮೇಲೆ ಅಲ್ಲಿಂದ ಹೊರಗೆ ಬಂದ್ವಿ. ಯಾಕೆಂದರೆ ತಿಂದ ಮೇಲೆ ನಮಗೆ ರೈಡ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಸ್ಕೇರಿ ಹೌಸ್ ಹಾಗೂ 3D ವಿಜುವಲ್ ರೂಮ್ ಅಂತಲೂ ಇತ್ತು. ಅಲ್ಲೂ ನಿಮಗೆ ಹೋಗಿ ಎಂಜಾಯ್ ಮಾಡ್ಬೋದು. ಹಾಗೆ ನಾವು ಹಿಂದೆ ಬರುವಾಗ ಮೇನ್ ಎಂಟ್ರೆನ್ಸಿಂದನೇ ನಾವು ಬಂದ್ವಿ.
ಅಲ್ಲಿ ಒಂದು 7 o'clock ಆಗಿರ್ಬೋದು. ಆ ಟೈಮಲ್ಲಿ ನಯಾಗ್ರಾ ಫಾಲ್ಸ್ ಹೊರಗಡೆ ತುಂಬ ಚೆನ್ನಾಗಿ ಲೈಟ್ಸ್ ಹಾಕಿ ಅದನ್ನು ಶೋಕೇಸ್ ಮಾಡಿದರು. ತುಂಬ ಚೆನ್ನಾಗಿತ್ತು, ತುಂಬ ಲೈಟ್ಸ್ ಹಾಕಿದ್ರು ಈ ಮೇಳದಲ್ಲಿ. ಅದೇ ತುಂಬ ಕಲರ್ಫುಲ್ ಆಗಿತ್ತು. ಸೊ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ. ವೆಕೇಷನ್ ಟೈಮ್ ಆಗ್ತಾ ಇದೆ, ನಿಮ್ಮ ಮಕ್ಕಳನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಇಲ್ಲಿ ಬಂದು ಅವರನ್ನು ಎಂಜಾಯ್ ಮಾಡಿಸಿ. ಹಾಗೂ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದೆನ್. ಪ್ಲೀಸ್ ಡೂ ಕಾಮೆಂಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಒಂದು ಹೇಳಿ. ಮತ್ತೆ ಇನ್ನೊಮ್ಮೆ ಸಿಗೋಣ ಒಳ್ಳೆ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು, ಬಾಯ್.